ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಮಾರ್ನಿಂಗ್. ಇವತ್ತು ನಮ್ಮ ಕಜಿನ್ ಮದುವೆ ಇದೆ. ಸೊ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದೀವಿ. ನಾನು ಮತ್ತು ನಮ್ಮ ಅಕ್ಕ ಅಪ್ಪ ಅಲ್ಲೇನೋ ಹೋಗ್ತಾ ಇದ್ದಾರೆ. ಸೊ ನಾನಿವತ್ತು ನಿನ್ನೆ ಆಲ್ರೆಡಿ ಲಾಸ್ಟ್ ಬ್ಲಾಗಲ್ಲಿ ಡ್ರೆಸ್ ತೆಗೆದಿದ್ದಲ್ಲ, ಹೊಸ ಬಟ್ಟೆ ಅದನ್ನೇ ಹಾಕ್ಕೊಂಡು ಹೋಗ್ತಾ ಇರೋದು. ಬೆಳಿಗ್ಗೆ ಎದ್ದು ಅಯ್ಯೋ ವಾಲೆ ಬಿಚ್ಚಿಟ್ಟು ಮರ್ತೋಯ್ತು. ಬೆಳಿಗ್ಗೆ ಎದ್ದು ಅಂತ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಸಿನ್ ಮದುವೆ ಇದೆ. ಸೊ ಎಲ್ಲ ಬೆಳಿಗ್ಗೆ ಎದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ನಾನಂತೂ ಬೆಳಿಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿ ಈಗ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತಾಯಿದ್ದೆ. ಹಾಗೆ ಇದು ಆಯಿತು ಅಂತ ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಏನು ರೆಡಿ ಆಗಿದೆ. ಇನ್ನು ಎಂಥ ಡ್ರೆಸ್ ಹಾಕಿ ಬ್ರೇಕ್ಫಾಸ್ಟ್ ಮಾಡಿ ಹೊರಡಬೇಕು. ಬೇಗ 8 ಗಂಟೆ ಬಸ್ ಇದೆ, ಅದಕ್ಕೆ ಹೊರಡಬೇಕು. ಬೆಳಿಗ್ಗೆನೇ ಎದ್ಬಿಟ್ಟಿದ್ದೀನಿ ಮಾತ್ರ. ಇದು ಸ್ನಾನ ಎಲ್ಲ ಆಗಿದೆ. ಮತ್ತು ನಮ್ಮೂರ ಸೈಡ್ ಯಾವ ಥರ ಮದುವೆ ಅಂದರೆ ತುಂಬ ವೆರೈಟಿ, ಬೇರೆ ನಾನ್ ವೆಜ್ಗಳೇ ಇರುತ್ತೆ. ವೆಜ್ ಕಡಿಮೆ. ವೆಜ್ ಇದ್ದರೆ ಮದುವೆಗೆ ಹೋಗೋದೇ ಇಲ್ಲ ಯಾರು ಸಹ, ತುಂಬ ಕಡಿಮೆ. ಸೊ ಇವಾಗ ಹೋಗಿ ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಬನ್ನಿ, ತೋರಿಸ್ತೀನಿ ನಮ್ಮ ಸೈಡಲ್ಲಿ ಮದುವೆ ಯಾವಾಗಿರುತ್ತೆ ಅಂತ. ನೆನ್ನೆ ನೈಟು ಇರುತ್ತೆ, ಊರು ಕೊಡೋದು ಅಂತಾರೆ. ಸೊ ನೈಟು ಹೋಗಿಲ್ಲ, ಮಳೆ ಇಲ್ಲಿ, ಅದಕ್ಕಾಗಿ ಇವತ್ತು ಹೋಗ್ತಾ ಇದ್ದೀವಿ. ಬನ್ನಿ, ಬಾಯ್. ಸೊ ಗೈಸ್, ಫೈನಲಿ ರೆಡಿಯಾಗಿದೆ ಮದುವೆಗೆ. ಈಗ 9:30ಗೆ ಬಸ್ ಇದೆ ಅಂತೆ, ಗೊತ್ತಿಲ್ಲ, ಅದು ಮಿಸ್ ಆದರೆ 10:30ಗೆ. ಸೊ ಹೋಗ್ತಾ ಇದ್ದೀವಿ. ಇಲ್ಲಿ ಫುಲ್ಲು ಕಂಬಳಿ ಹುಳ ನನಗೆ, ಇಲ್ಲಿ ನೋಡಿ, ಫುಲ್ಲು ಕಂಬಳಿ ಹುಳ ಎಲ್ಲ. ಸೊ ಗೈಸ್, ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀವಿ. ಜಸ್ಟ್ ಮಿಸ್ ಆಗಿ ಬಸ್ ಮಿಸ್ ಆಗಿದೆ. ಅಣ್ಣ ಆಗಲೇ ಹೋದ, ನಾವು ಈಗ ಹೋಗ್ತಾ ಇದ್ದೀವಿ. ನಾವು ಈಗ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀವಿ. ಬಸ್ ಜಸ್ಟ್ ಮಿಸ್ಸಲ್ಲಿ ಹೋಯಿತು. ಇನ್ನೇನು 30 ಸೆಕೆಂಡ್ ಮುಂಚೆ ಬಂದಿದ್ರೆ ಸಿಗ್ತಿತ್ತು. ನಾವಲ್ಲಿ ಬರೋತ್ತಿಗೆ ಹಿಂಗೆ ಪಾಸಾಗಿ ಹೋಯಿತು. ಸೊ ಇಲ್ಲಂತೂ ನಮ್ಮೂರಲ್ಲಂತೂ ಬಸ್ ಸಿಗೋದು ತುಂಬ ಕಷ್ಟ. ಬಸ್ಸು ಅರ್ಧ ಗಂಟೆಗೆ 2 ಅವರ್ಸಿಗೊಮ್ಮೆ ಬರುತ್ತೆ, ಆ ಥರ. ಸೊ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದು, ಕೊನೆಗೂ ಸಿಕ್ಕಿಲ್ಲ. ಪಪ್ಪನಿಗೆ ಪರಿಚಯ ಇರೋಬ್ಬರು ಎಂಥ ವ್ಯಾನಲ್ಲಿ ಬಂದರು, ಮತ್ತು ಅವರು ಡ್ರಾಪ್ ಕೊಡ್ತೀನಿ ಅಂದರು. ಸೊ ಗೋಣಿಗೊಪ್ಪ ಗಂಟ ಅವ್ರ ಜೊತೆ ವ್ಯಾನಲ್ಲಿ ಹೋದು. ಸೊ ಈಗ ವ್ಯಾನಲ್ಲಿ ಹೋಗ್ತಾ ಇದ್ದವು. ನಮ್ಮೂರು ಸೇತುವೆ ಮತ್ತು ಲಕ್ಷ್ಮಣ ತೀರ್ಥ ನದಿ. ಮಳೆ ಜೋರು ಹೊಡಿತಾ ಇತ್ತು. ನಾನು ಪಪ್ಪ ಫ್ರಂಟ್ ಸೀಟಲ್ಲಿ ಕೂತ್ಕೊಂಡಿದ್ದು, ಅಕ್ಕ ಮತ್ತು ಅಮ್ಮ ಹಿಂದೆ ಕೂತ್ಕೊಂಡಿದ್ರು. ಕೊನೆಗೂ ಬಂದು ದೊಡ್ಡ ಟೌನಿಗೆ ತಲುಪೋದು. ಸೊ ಅಲ್ಲಿಂದ ಬಸ್ ಹತ್ಕೊಂಡು ಈಗ ಇನ್ನೊಂದು ಟೌನಿಗೆ ಹೋಗಬೇಕು. ಕೊನೆಗೂ ಟೌನಿಗೆ ಬಂದು ತಲುಪೋದು. ಈಗ ಬಸ್ಸಲ್ಲಿ ಬಂದಿಳಿದು. ಸೊ ನಮ್ಮ ಅಮ್ಮನಿಗೆ ಹೂ ಬೇಕು ಅಂದರು. ಸೊ ಅಮ್ಮನಿಗೆ ಹೂ ತೆಗೆದು ಕೊಡ್ತಾಯಿದ್ರು. ನೋಡಿ, ಅಷ್ಟು ಸಣ್ಣ ಇದಕ್ಕೇ 100 ರೂಪಾಯಿ ಅಂತೆ, ಎಷ್ಟು ಒಂದು ಮೊಳನೇನೋ. ಪಪ್ಪ ಹೂ ತೆಗೆದು ಕೊಡ್ತಾಯಿದ್ರು. ಸೊ ಗೈಸ್, ಈಗ ಮದುವೆ ಮನೆಗೆ ನಾನು ಅಮ್ಮ ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಬಂದು ರೀಚ್ ಆದ. ನೋಡಿ, ಅಕ್ಕ ಮತ್ತು ಅಣ್ಣ ಮುಂದೆ, ಅಕ್ಕ ಮತ್ತು ಪಪ್ಪ ಮುಂದೆ ಹೋಗ್ತಾ ಇದ್ದಾರೆ. ಕೊನೆಗೂ ಬಂದು ಮದುವೆ ಮನೆಗೆ ತಲುಪೋದು. ನಮ್ಮಲ್ಲಿ ಮದುವೆ ಮನೆಯಲ್ಲಿ ಫಸ್ಟ್ ಹೋದಂಗೆ ಕಾಫಿ ಮತ್ತು ಸ್ನ್ಯಾಕ್ಸ್ ಇಟ್ಟಿರ್ತಾರೆ. ಅದನ್ನೇ ತಿಂದ್ಕೊಂಡು ಆಮೇಲೆ ಮಂಟಪದೊಳಗೆ ಹೋಗಬೇಕು. ಬಂದಂಗೆ ನಮ್ಮ ಪಪ್ಪ ನಾವೆಲ್ಲ ಕಾಫಿ ಎಲ್ಲ ಇಕ್ಕೊಂಡು, ಮತ್ತು ರಿಲೇಟಿವ್ಸ್ ನೋಡೋಕ್ಕೆ ಸಿಕ್ಕಿದವರೆಲ್ಲ ಮಾತಾಡಿಸ್ತಿದ್ರು. ಸೊ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಅಲ್ಲೇ ನಿಂತಿದ್ದು. ಇವರು ನಮ್ಮದು ಪ್ರವೀಣ ಮಾವ ಅಂತ. ನನ್ನ ಅಕ್ಕ ಕಾಫಿ ಕುಡಿತಾ ಇದ್ಲು. ಹಿಂದೆಯಿಂದ ನಮ್ಮ ತಮ್ಮ ಬಂದ್ಬಿಟ್ಟು ಅವಳು ವೇಲಿಟ್ಕೊಂಡು ಕತ್ತಿಜಿತ್ತಿದ್ದ. ಇವನು ನಮ್ಮ ತಮ್ಮ ಪವನ್ ಅಂತ. ಇದು ಪವನ್ದು ತಂಗಿ ದೃಶ್ಯ ಅಂತ. ಅವರಿಬ್ಬರಳು ನಂದು ಚಿಕ್ಕಮ್ಮನ ಮಕ್ಕಳು, ಮತ್ತು ಅಮ್ಮ, ಮತ್ತು ಇವರು ನಮ್ಮ ಪಪ್ಪಂದು ಲಾಸ್ಟ್ ತಂಗಿ. ಇದು ಪಪ್ಪಂದು ದೊಡ್ಡಮ್ಮ ನಮ್ಮದು. ಮತ್ತು ತಾಳಿ ಕಟ್ತಾಯಿದ್ರು. ನಾವು ಹೋದ್ಮೇಲೆ ತಾಳಿ ಕಟ್ತಾಯಿದ್ರು. ಇವರು ನಮ್ಮ ಅತ್ತೆ. ಅವರು ಬಂದು ಎಲ್ಲರ ಜೊತೆ ಮಾತಾಡಿಸ್ತಾ ಇದ್ರು. ಹಂಗೇನಲ್ವ, ಫಂಕ್ಷನಿಗೆ ಹೋದರೆ ನೆಂಟರೆಲ್ಲ ಬಂದು ಮಾತಾಡಿಸಿ ಹೋಗ್ತಾರೆ.
ಮತ್ತು ಎಲ್ಲರೂ ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರೆಲ್ಲ ನನ್ನ ಅತ್ತೆಂದಿರೇ. ನನಗೆ ಚಿಕ್ಕಮ್ಮ ಅಂತ ಒಬ್ಬರೇ ಇರೋದು, ಇನ್ನು ಬರೀ ಅತ್ತೆಂದಿರೇ ಇರೋದು ಫ್ಯಾಮಿಲಿ ಫುಲ್. ಇದು ನಮ್ಮ ಅಜ್ಜಿ, ಅಪ್ಪಂದ ಅಮ್ಮ ಉಸ್ಕೋತಾ ಇದ್ರು. ನಮ್ಮಮ್ಮ ಎಲ್ಲಿಂದ ಹುಡುಕ್ತಾಯಿದ್ರು. ಇವರು ನಮ್ಮದು ಚಿಕ್ಕಮ್ಮ. ಅದಾಗಲೇ ಪವನ್ ದೃಶ್ಯ ನೋಡಿ ತೋರಿಸೋದಲ್ಲ, ಅವ್ರದ್ದು ಅಮ್ಮ ಇದು. ಹಿಂದ್ಗಡೆ ನೋಡಿ ತಾತ ಅಜ್ಜಿ ಎಲ್ಲ ಮಾತಾಡ್ಕೊಂಡು ಕೂತಿದ್ರು. ಚಿಕ್ಕಮ್ಮಂದು ಮಗಳು ಇವಳು ದೃಶ್ಯ. ಸೊ ಗಾಯ್ಸ್, ಈಗ ಹೊರಟಿದ್ದೀವಿ. ಮಮ್ಮಿ ಅವಳು ನನ್ನ ತಂಗಿ ಆಯಿತಾ, ನನ್ನ ಅಕ್ಕ. ಇನ್ನೊಂದು ಚಿಕ್ಕಮ್ಮ. ಇವಳು ನನ್ನ ತಂಗಿ ಹೋಳಿ. ಇವರು ನಮ್ಮ ಅಜ್ಜಿ. ಹಾಯ್ ಮಮ್ಮಿ. ಅವರು ನಮ್ಮ ಅಜ್ಜಿ. ಹಾಯ್ ಮಮ್ಮಿ. ಹಾಯ್ ಮಕ್ಕಳೇ, ಇಲ್ಲಿ ನೋಡಿ ನಮ್ಮದು ಅಜ್ಜಿ ಕೊಡೋಸಿ ಮಕ್ಕಳೇ. ಹಾಯ್ ಹಾಯ್ ಮಕ್ಕಳೇ. ಹಾಯ್ ಹಾಯ್. ನಾನಂತೂ ಜಾತ್ರೆ ಥರ ಎಲ್ಲರನ್ನೂ ವೀಡಿಯೋ ಮಾಡಿಕೊಂಡು ಎಲ್ಲರಿಗೂ ಹಾಯ್ ಮಾಡಿ ಅಂದ್ಕೊಂಡು ಕೂತಿದ್ದೆ. ನಮ್ಮ ಅಣ್ಣ ನಮ್ಗಿಂತ ಮುಂಚೆ ಹೋಗಿ ನಮ್ಗಿಂತ ಲೇಟಾಗಿ ಬಂದ ಮದುವೆ ಮನೆಗೆ. ಇದೆಲ್ಲ ಅವ್ರದ್ದು ಬಾಯ್ಸ್ ಗ್ಯಾಂಗ್ಗಳು. ಅಷ್ಟೊತ್ತಿಗೀಗ 10-11 ಗಂಟೆ ಆಗೋತ್ತಿಗೆ ಪುನಃ ಸ್ನ್ಯಾಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ನನ್ನ ಸ್ನ್ಯಾಕ್ಸ್ ಕೊಡೋಕ್ಕೆ ನಿಲ್ಲಿಸಿದ್ರು. ಇದರಲ್ಲಿ ಪೋರ್ಕ್ ಚಿಲ್ಲಿ ಮತ್ತು ಚಿಕನ್ ಚಿಲ್ಲಿ ಮತ್ತು ವೆಜ್ ಇದ್ದವ್ರಿಗೆ, ಮತ್ತು ಬಿಯರ್, ಜ್ಯೂಸ್ ಎಲ್ಲ ಗರ್ಲ್ಸಿಗೆ, ಬಿಯರ್, ವೈನ್ ಮತ್ತೆಂತ ಬ್ರ್ಯಾಂಡಿ ಇದೆಲ್ಲ ಇಟ್ಟಿರ್ತಾರೆ. ನನ್ನ ಬಡ್ಸೋಕೆ ಇಟ್ಬಿಟ್ಟಿದ್ರು. ಬಡಿಸೋತಿಗೆ ಪ್ಲೇಟಿಗೆ ಹಾಕ್ಕೊಂಡು ನಾನು ಸ್ವಲ್ಪ ತಿಂದ್ಕೊಂಡೆ. ಅಷ್ಟೊತ್ತಿಗೆ ನೋಡಿ ಎಷ್ಟು ರಶ್ ಇತ್ತು ಅಂದರೆ ಅಷ್ಟು ರಶ್ ಇತ್ತು. ನಮ್ಮಮ್ಮ ಮತ್ತು ಇದು ಪಪ್ಪಂದು ಸೆಕೆಂಡ್ ತಂಗಿ ಎಲ್ಲರೂ ಅಷ್ಟೇ, ಎಲ್ಲಿಗೋದ್ರೂ ಮೊಬೈಲ್ ನೋಡ್ಕೊಂಡೇ ಕೂರ್ತಾರೆ. ಈಗ ನಾನು ಚಿಕನ್ ಚಿಲ್ಲಿ, ಪೋರ್ಕ್ ಚಿಲ್ಲಿ, ಜ್ಯೂಸ್ ಎಲ್ಲ ತಿನ್ಕೊಬಂದಾಯಿತು. ಈಗೆಲ್ಲ ಕೂತಿದ್ದೀವಿ. ಈಗೆಲ್ಲ ಕಾಗದ ಕೊಡ್ತಾರೆ ನೋಡಿ. ಕಾಗದ ಅಂದರೆ ಏನಾದರೂ ದುಡ್ಡು ಹಾಕಿ ಕೊಡ್ತಾರೆ ಅಲ್ವಾ. ಸೊ ಅದಕ್ಕೆ ಲೈನಲ್ಲಿ ನಿಂತಿದ್ದೀವಿ. ಪಪ್ಪ ಆಂಟಿ ಜೊತೆ ಮಾತಾಡ್ತಾ ಕೂತಿದ್ರು. ಎಲ್ಲರೂ ಕವರ್ ಕೊಟ್ಟು ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ನಾವು ನಿಂತಿದ್ದೋ ಲೈನ್ ನಿಲ್ಲಬೇಕು ಇದು ಕೊಡೋತ್ತಿಗೆ. ಕೊನೆಗೂ ನಾವು ಬಂದು ತಲುಪೋದು. ನಾವೆಲ್ಲರಿಗೂ ನಾನು ವಿಶ್ ಮಾಡಿದೆ, ಹ್ಯಾಪಿ ಮ್ಯಾರೇಡ್ ಲೈಫ್ ಅಂತ ವಿಶ್ ಮಾಡಿ ನಾನು ಫೋಟೋಕ್ಕೆ ಒಂದು ಪೋಸ್ ಕೊಟ್ಟೆ. ಈಗ ನಾವು ತಂದಿರೋ ಕವರು ಅಥವಾ ಗಿಫ್ಟು ಮಧುವರನಿಗೆ ಕೊಡ್ತೀವಿ. ಹಾಗೆ ನಾವು ಮದುವೆಗೆ ಬಂದಿದ್ದೀವಿ ಅಂತ ಒಂದು ಫೋಟೋ ಬೇರೆ ತಗೋತೀವಿ. ಆಮೇಲೆ ಈಗ ಮಧ್ಯಾಹ್ನದ ಊಟ ಫುಲ್ ವೆರೈಟಿ ಇಟ್ಟಿರ್ತಾರೆ. ಮಧ್ಯಾಹ್ನದ ಊಟ ಮಾಡಿಕೊಂಡು ಮದುವೆಗೆ ತುಂಬ ಜನ ಬಂದಿದ್ದರು. ಮಧ್ಯಾಹ್ನ ಮತ್ತು ಊಟಕ್ಕೆ ಫುಲ್ ರಶ್ ಇತ್ತು. ನಾನು ಪೋರ್ಕ್ ಕರಿ, ಚಿಕನ್ ಕರಿ ನನಗೆ ಎಷ್ಟೆಲ್ಲ ಬೇಕೋ ಅಷ್ಟನ್ನ ಹಾಕ್ಕೊಂಡೆ. ಎಷ್ಟು ತಿಂತೀನಿ ಅಂತ ಸುಮ್ಮನೆ ವೇಸ್ಟ್ ಮಾಡಬಾರ್ದಲ್ಲ ಫುಡ್ನ. ನಾನು ತಿನ್ನೋಷ್ಟು ಹಾಕ್ಕೊಂಡೆ. ಇವಳು ನನ್ನ ತಂಗಿ ರಚನಾದು. ಇದಕ್ಕ ಇವ್ರಿಗೊಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಸ್ಯಾಮ್ ಅಮೀನ್ ಅಂತ ಸಬ್ಸ್ಕ್ರೈಬ್ ಮಾಡಿ. ಮಧ್ಯಾಹ್ನ ಊಟ ಆದಮೇಲೆ ಎಲ್ಲ ಬಂದು ಎಲೆ ಅಡಿಕೆ ಹಾಕೋತೀವಿ. ಒಂದು ಪಪ್ಪಂದು ತಾತ ಫುಲ್ಲು ಖುಷಿಲಿದ್ದಾರೆ. ಈಗ ಮಧ್ಯಾಹ್ನದ ಊಟ ಎಲ್ಲ ಆಯಿತು. ಈಗ ಎಲ್ಲರೂ ಫ್ಯಾಮಿಲಿ ಫೋಟೋಸ್ ಎಲ್ಲ ತಗೋತಿದ್ದೋ ಎಲ್ಲರ ಜೊತೆನೂ. ಸಾಧಾರಣ ಎಲ್ಲರೂ ಅಷ್ಟೇ ಅಲ್ವಾ, ಫಂಕ್ಷನ್ ಏನಾದರೂ ಇದ್ದರೆ ಫೋಟೋ ತಗೊಳ್ಳೋದು ಎಲ್ಲ ಮಾಡ್ತಾರೆ. ನಾನು ವೀಡಿಯೋ ಮಾಡ್ತಾಯಿದ್ದೆ, ಬಾಕಿ ಎಲ್ಲ ಫೋಟೋ ತಗೋತಾಯಿದ್ರು. ನಾನು ಮತ್ತು ಮಾಮ ಮ್ಯಾಚ್ ಹಾಕಿದ್ದೀವಿ, ಬ್ಲ್ಯಾಕ್ ಡ್ರೆಸ್ ಮ್ಯಾಚಿಂಗ್. ನಾವು ಫೋಟೋಸ್ ವೀಡಿಯೋ ತೆಗಿತಿದ್ದೆ. ಅಷ್ಟೊತ್ತಿಗೆ ಜೋರು ಮಳೆ ಸ್ಟಾರ್ಟ್ ಆಯ್ತಲ್ಲ. ನಮ್ಮೂರಲ್ಲಿ ಬರೀ ಮಳೆ ಹೊಡಿತಾನೇ ಇರುತ್ತೆ, ಯಾವಾಗ ನೋಡಿದ್ರೂ ಮಳೆನೇ. ಮಧ್ಯಾಹ್ನ ಆಗಿತ್ತು ನೋಡಿ ಹೆಂಗೆ ಮಂಜು ತುಂಬಿಕೊಂಡಿದೆ ಅಂತ. ಆಮೇಲೆ ನಾವೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ನಮ್ಮೂರಲ್ಲೆಲ್ಲ ಮದುವೆ ಹೆಂಗೇನೆ ಮಧ್ಯಾಹ್ನದ ಊಟ ಆದಂಗೆ ಎಲೆ ಅಡಿಕೆ ಹಾಕ್ಕೊಳ್ಳೋರು, ಐಸ್ ಕ್ರೀಮ್ ತಿನ್ನೋದು ಆ ಥರ ಎಲ್ಲ ಇಟ್ಟಿರ್ತಾರೆ.
ಸೊ ಅದಾದಮೇಲೆ ಎಲ್ಲರೂ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ. 1 to 2 hours ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ಮತ್ತು ನಾನು ಡ್ಯಾನ್ಸ್ ಮಾಡಬೇಕು ಹೋದ್ದು. ಸೊ ಸಂಜೆ ಆಯಿತು. ಈಗ ಎಲ್ಲರಿಗೂ ಟಾಟಾ ಮಾಡಿ ನಾವು ಬಂದು ಸೊ ಗೈಸ್ ಮದುವೆ ಮುಗೀತು. ಈಗ ಹೋಗ್ತಾ ಇದ್ದೀನಿ. ಅಣ್ಣ ಅಮ್ಮ ಎಲ್ಲ ಮುಂದೆ ಹೋಗ್ತಿದ್ದಾರೆ. ನಂದು ಫ್ರೆಂಡ್ ಅತ್ತಿಗೆ ಮತ್ತು ಮೈತೀತಿ ಮತ್ತು ಅತ್ತೆ. ನಮಗಂತೂ ಡ್ಯಾನ್ಸ್ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಮತ್ತು ಚಿಕನ್ ಎಲ್ಲ ತಿಂದು ಬಾಡಿ ಹೀಟಾಗಿರುತ್ತಲ್ಲ, ಸೊ ಅದನ್ನ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಬಂದ್ಬಿಟ್ಟು ಎಲ್ಲರೂ ಎಳ್ನೀರು ತಗೊಂಡು ಕುಡಿದು. ಸೊ ಗೈಸ್ ಈಗ ನಮ್ಮಮ್ಮ ಅಮ್ಮಂದು ಬೆಸ್ಟ್ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಸೊ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅವರೀಗ ಆಟೋ ಬರ್ತಿದೆ, ಕರ್ಕೊಂಡು ಹೋಗೋಕ್ಕೆ ಬಂದಮೇಲೆ ಹೋಗಬೇಕು. ನಾನು ಮತ್ತು ಚೇತನನೇ ಇಲ್ಲೇ, ಅಲ್ಲಿ ಆಟೋ ಫುಲ್ ಲೋಡ್ ಆಯ್ತು ಅಂದ್ಬಿಟ್ಟು ಹೋಗಿದ್ದೆ. ಮದುವೆ ಗಂಡು ಮತ್ತು ಹೆಣ್ಣನ್ನು ಇಳಿಸ್ತಾಯಿದ್ರು, ಅಂದರೆ ಗಂಡನ ಮನೆಗೆ ಹೆಣ್ಣನ್ನು ಕಳಿಸ್ತಾಯಿದ್ರು. ಇವರೇ ನೋಡಿ ಮದುವೆ ಗಂಡು, ನಮ್ಮದು ಕಝಿನ್. ಈಗ ಮದುವೆ ಮುಗಿಸ್ಕೊಂಡು ನಮ್ಮ ಅಮ್ಮಂದು ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದು. ಹಾಗೆ ಅಮ್ಮ ಫಸ್ಟೇ ಹೋಗ್ಬಿಟ್ಟಿದ್ರಲ್ಲ, ಸೊ ಬಿಸ್ಕೆಟ್ ತಿನ್ನೋಕ್ಕೆ ಏನಾದರೂ ತಗೋಬಾ ಅಂತ ಹೇಳಿದರು. ಅಂದರೆ ನೆಂಟ್ರ ಮನೆಗೆಲ್ಲ ಹೋಗೋತ್ತಿಗೆ, ಯಾರದೇ ಮನೆಗೆ ಹೋಗೋತ್ತಿಗೆ ಕೈ ಖಾಲಿಲಿ ಹೋಗಬಾರ್ದು, ಏನಾದರೂ ತಗೊಂಡು ಹೋಗ್ಬೇಕಲ್ಲ. ಹಾಗಾಗಿ ನಾನು ಮಾರ್ಜನ್ ಫ್ರೀಗೆ ಹೋಗಿ ಅಲ್ಲಿ 3 ತಂಗಿಂದಿರಿದ್ದಾರೆ, ಅವರಿಗೆ ಬಿಸ್ಕೆಟ್ ಎಲ್ಲ ತಗೊಂಡು ಹೋದೆ. ಸೊ ಗೈಸ್ ಈಗ ಅಮ್ಮದು ಫ್ರೆಂಡದು ಮನೆಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಅಣ್ಣದವರೇ. ಕೊನೆಗೂ ನಮ್ಮ ಅಮ್ಮಂದು ಫ್ರೆಂಡ್ ಮನೆಗೆ ಬಂದು ತಲುಪಿದ್ದು. ನೋಡೋಕ್ಕೆ ಸಖತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಈ ಮನೆ. ಯಾಕೆ ಅಂತ ಗೊತ್ತಿಲ್ಲ, ಒಂಥರ ಚೆಂದ ಇತ್ತು. ಇವಳು ನೋಡಿ ಮನೀಸಾ ಅಂತ, ನಮ್ಮ ಮನೇಲಿ ಇದ್ಲು, ಆಗೋದು ಡುಮ್ಮಿ ಇದ್ಲು, ಈಗ ಸಣ್ಣ ಆಗೋಗಿದ್ದಾಳೆ. ನನಗೆ ಶಾಕ್ ಆಯ್ತು ಅವಳನ್ನ ನೋಡಿ. ಮತ್ತೇನು ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ನಗಾಡ್ಕೊಂಡು, ಚೇತನನಂತೂ ಯಾವಾಗಲೂ ಕೀಟ್ಲೆ ಮಾಡೋದೆ. ಈಗ ಬಂದು ತಲುಪಿ ಆಯಿತು ಅಮ್ಮಂದು ಬೆಸ್ಟ್ ಫ್ರೆಂಡ್ ಮನೆಗೆ.
ಈ ಮನೆ ಅಂತ ಒಂಥರ ಚಂದ, ಎಲ್ಲ ಹೂಗಿಡ ಎಲ್ಲ ಆಗಿ ಅದ್ರ ಮಧ್ಯೆ ಸ್ಕೈ ಬ್ಲೂ ಕಲರ್ ಪೇಂಟ್ ಹೊಡೆದಿದ್ರು. ಒಂಥರ ತಂಪು ಸಕ್ಕತ್ತಾಗಿತ್ತು, ಒಳ್ಳೆ ಹೆವೆನಲ್ಲಿ ಇದ್ದಂಗಿತ್ತು. ಈ ಬುಕ್ಕು ತುಂಬ ಚಂದ ಇತ್ತು, ಗುಂಡು ಗುಂಡಕ್ಕೆ ದೊಡ್ಡದಾಗಿತ್ತು. ಅದು ಕೈಗೆ ಕೇಳ್ಕೊಂಡ್ರೆ ಕೈಗೆ ಬಂದು ಕೂರ್ತಾ ಇತ್ತು. ಮತ್ತು ಆಂಟಿ ನಮಗೆಲ್ಲ ಕಾಫಿ ಟೀ ಎಲ್ಲ ಮಾಡಿಕೊಟ್ರು. ಅಮ್ಮ ಮತ್ತು ಆಂಟಿ ಜೋರು ಮಾತಾಗಿತ್ತು. ನಾನು ಮತ್ತು ಬೆಕ್ಕು ಜೊತೆ ಆಟಾಡ್ತಾ ಇದ್ದೆ. ಬೆಕ್ಕು ನನ್ನ ಮಡ್ಲಲ್ಲೇ ಕೂತ್ಕೊಂಡು ನಿದ್ದೆಲ್ಲ ಹೊಡಿತಿತ್ತು, ಚಂದ ಇತ್ತು. ನನಗೆ ಖುಷಿ ಆಗೋದು, ಬೆಕ್ಕೆಲ್ಲ ದಪ್ಪ ದಪ್ಪಕ್ಕೆ ಇರಬೇಕು. ಸ್ವಲ್ಪ ಹೊತ್ತಾದಮೇಲೆ ನಮ್ಮ ಅಣ್ಣ ಅಂದಿರೆಲ್ಲ ಹೋದರು, ನಮ್ಮ ಅಣ್ಣನ ಪಪ್ಪನ ಕರ್ಕೊಬರೋಕ್ಕೆ ಅಂತ. ಅವರಿಬ್ಬರಲ್ಲಿ ಇನ್ನೂ ಮದುವೆ ಮಂಟಪದಲ್ಲೇ ಇದ್ದರು. ಸೊ ಅವ್ರನ್ನ ಕರ್ಕೊಬರಕ್ಕೆ ಹೋದರು. ನಾವಿಲ್ಲೆಲ್ಲ ಮಾತಾಡ್ದು. ಬೆಕ್ಕು ನೋಡಿ ನನ್ನ ಮಡ್ಲಲ್ಲಿ ಫುಲ್ ನಿದ್ದೆ, ಎಷ್ಟು ಚಂದ ಅನ್ನಿಸ್ತಿತ್ತು ಅಂದರೆ ನಂಗೆ ಅಷ್ಟು ಇಷ್ಟ ಆಯಿತು ಬೆಕ್ಕುನ. ಕೊನೆಗೂ ನಮ್ಮ ಪಪ್ಪ ಮತ್ತು ಅಣ್ಣ ಎಲ್ಲ ಬಂದರು. ಮತ್ತು ಅವ್ರು ಬಂದು ಕಾಫಿ ಕುಡಿತಾಯಿದ್ರು. ಆಮೇಲೆ ನಾವೆಲ್ಲ ಫೋಟೋ ತೆಗಿಯೋಕ್ಕೆ ನಿಂತ್ಕೊಂಡು, ಮತ್ತು ಮನೆ ನೋಡಿ ಒಂಥರ ಚಂದ, ನನಗಿಷ್ಟ ಆಯಿತು. ಮನೆಯೆಲ್ಲ ಸುತ್ತಾಡ್ಕೊಂಡು ಬಂದೆ ಒಂದು ರೌಂಡ್. ಟೈಮ್ 7 ಗಂಟೆ ಆಗಿತ್ತು. ನನಗೆ ನಾಳೆ ಕಾಲೇಜ್ ಇದೆ. ಸೊ ಅಲ್ಲಿ ನಮ್ಮೂರಿಂದ ಈಗ ಮೈಸೂರಿಗೆ ಬರಬೇಕು ಅಂತಂದ್ಬಿಟ್ಟು ಬೇಗ ಹೊರಟು ಬಸ್ಸನ್ನ ಕ್ಯಾಚ್ ಮಾಡೋಕ್ಕೆ. ಸೊ ಗೈಸ್, ಈಗ ಮುಗೀತು. ಈಗ ನಮ್ಮ ನಡೆ ಕಾಲೇಜ್ ಕಡೆ, ಅಂದರೆ ಕಾಲೇಜ್ ಮೈಸೂರಿಗೆ ಹೋಗ್ತಾ ಇದ್ವಿ. ಈಗ ಬಸ್ ಹತ್ತಿ ಹೋಗಬೇಕು ಸರಿಯಾಗ. ನನ್ನ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಟಾಟಾ.